ಅವನು ತನ್ನನ್ನು ತೋಳಿನಲ್ಲೆತ್ತುಕೊಂಡಾಗ ಅವಳ ಮುಖದಲ್ಲಿ ಮೂಡಿದ ನಗು ಯಾರ ಗಮನಕ್ಕೂ ಬಾರದಾಯಿತು. ಹೀಗಲಾದರೂ ನೀವು ಸೊಲ್ಲೇಬೇಕಲ್ಲವಾ? ನಿಮಗೋಸ್ಕರ ಎಷ್ಟು ನೋವನ್ನಾದರೂ ಸಹಿಸಬಲ್ಲೆ ನಾನು, ಮನದಲ್ಲೇ ನುಡಿದುಕೊಳ್ಳುತ್ತಾ ಅವನ ಮುಖವನ್ನೇ ರೆಪ್ಪೆ ಮುಚ್ಚದೆ ನೋಡತೊಡಗಿದಳು. ಅವಳನ್ನು ಕರೆತಂದು ಸೋಫಾದ ಮೇಲೆ ಕೂರಿಸಿದ. ಅವಳು ನೋವಿನಿಂದ ಮುಖ ಕಿವುಚಿದಳು. ತನು ಹೋಗಿ ಆಯಿಂಟ್ಮೆಂಟ್ ತಗೊಂಡು ಬಾ ಎಂದು ತಂಗಿಯತ್ತ ತಿರುಗಿ ಅಣ್ಣನ ಅನತಿಯಂತೆ ಔಷಧಿ ತರಲು ಓಡಿದಳು. ತನು, ಎಲ್ಲಿ ಗಮನವಿಟ್ಟುಕೊಂಡು ಕೆಲಸ ಮಾಡ್ತಿದ್ದೆ, ಹುಷಾರಾಗಿರ್ಬಾರ್ದಿತ್ತಾ ಎಂದು ಕಸ್ತೂರಿಯವರ ಮಾತಿನಲ್ಲಿ ಕಾಳಜಿಗಿಂತ ಗದರುವಿಕೆಯೇ ಹೆಚ್ಚಿದಂತಿತ್ತು. ನಾನು ನೋಡಲಿಲ್ಲ ಅತ್ತೆ, ಕೈ ತಪ್ಪಿ ಕಾಲ ಮೇಲೆ ಬಿತ್ತು ಎಂದಳು ದನಿ ತಗ್ಗಿಸಿ. ಅಷ್ಟರಲ್ಲಿ ತನು ಔಷಧಿ ತಂದು ಅಣ್ಣನ ಕೈಗಿಟ್ಟಳು. ರಾಮ್, ನಿನ್ನ ರೂಮ್ಗೆ ಕರೆದುಕೊಂಡು ಹೋಗು, ಅವಳು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ. ಎಲ್ಲರಿದ್ದರೂ ಅವನ ಹೆಂಡತಿಯ ಕಾಲಿಗೆ ಔಷಧಿ ಹಚ್ಚಿದರೆ ಅದಕ್ಕೂ ಕಸ್ತೂರಿಯ ಮುಖ ಸಿಂಡರಿಸುವರೆಂದು ಗೊತ್ತಿತ್ತು. ಅಶೋಕ್ಗೆ ತಂದೆಯ ಮಾತಿಗೆ ತಲೆಯಾಡಿಸಿ ಅವಳನ್ನು ಜೋಪಾನವಾಗಿ ಎತ್ತಿಕೊಂಡು ರೂಮ್ಗೆ ಕರೆತಂದ. ರೂಮಿನಲ್ಲಿ ಯಾಕೆ, ಇಲ್ಲೇ ಹಚ್ಚಿದ್ರೆ ಅವಳ ಗಾಯ ವಾಸಿ ಆಗ್ತಾ ಇರಲಿಲ್ವಾ ಎಂದರು ಕಸ್ತೂರಿ ಗಂಡನತ್ತ ತಿರುಗಿ. ಅವರ ಮುಖದಲ್ಲಿದ್ದ ಅಸಮಾಧಾನ ಮಾಸಿದಂತಿರಲಿಲ್ಲ. ಈಗೇನು ಸಮಸ್ಯೆ, ಅವ್ರ ಗಂಡ ಹೆಂಡತಿ ಎಲ್ಲಾದರೂ ಇರ್ತಾರೆ ಬಿಡು ಎಂದು ಮಡದಿಯೊಂದಿಗೆ ಮಾತು ಬೆಳೆಸದೆ ಅಲ್ಲಿಂದ ಹೊರಟು ಬಿಟ್ಟರು ಅಶೋಕ್. ಅವಳನ್ನು ಹಾಸಿಗೆ ಮೇಲೆ ಕೂರಿಸಿದ ರಾಮ್. ಬಿಸಿನೀರು ಅವಳ ಕಾಲಿನ ಮೇಲೆ ಬಿದ್ದು ಪೂರ್ತಿಯಾಗಿ ಕೆಂಪಾಗಿ ಬಿಟ್ಟಿತ್ತು. ಇಂತಹ ಸಮಯದಲ್ಲೂ ತನ್ನ ಆಟವೇ ಹೆಚ್ಚು ಎಂದು ಕೂರುವವನಲ್ಲ ರಾಮ್. ಮುನಿಸು ಮರೆತು ತಾನೇ ಮುಂದಾಗಿ ಮಾತನಾಡಿದ್ದನು. ಅಡುಗೆ ಮಾಡುವಾಗ ಗಮನ ಎಲ್ಲೋ ಇದ್ದರೆ ಹೀಗೆ ಆಗೋದು ಎನ್ನುತ್ತಾ ಅವಳ ಕಾಲನ್ನು ಮೆಲ್ಲಗೆ ತನ್ನ ಮಡಿಲಲ್ಲಿರಿಸಿಕೊಂಡ. ಅವನನ್ನೇ ರೆಪ್ಪೆ ಮುಚ್ಚದೆ ನೋಡುತ್ತಿದ್ದಳು ಕ್ಷಿತಿಜ. ಮತ್ತೆ ನನ್ನ ಗಂಡ ನನ್ನ ಜೊತೆ ಮಾತನಾಡ್ತಿಲ್ಲ ಅಂದರೆ ನೆಮ್ಮದಿಯಾಗಿ ಅಡುಗೆ ಮಾಡೋಕ್ಕಾಗುತ್ತಾ ಹೇಳಿದಳು. ಅವಳ ಮಾತಿಗುತ್ತರಿಸದೆ ಅವಳ ಕಾಲಿಗೆ ಔಷಧಿ ಲೇಪಿಸತೊಡಗಿದ ರಾಮ್. ಜಾಸ್ತಿ ಉರಿಯುತ್ತಿದೆಯಾ, ಹಾಸ್ಪಿಟ್ಲಿಗೆ ಹೋಗೋಣವಾ ಎಂದನು ಅವಳ ಕಾಲಿಗೆ ಆಯಿಂಟ್ಮೆಂಟ್ ಹಚ್ಚುತ್ತಾ. ರಾಮ್, ನಿಜವಾಗ್ಲೂ ನೀವು ನನ್ನನ್ನು ಪ್ರೀತಿಸ್ತೀರಾ ಕೇಳಿದಳು ತಟ್ಟನೆ. ತಲೆ ಎತ್ತಿ ಅವಳ ಮುಖವನ್ನೊಮ್ಮೆ ನೋಡಿದ ರಾಮ್. ಹೌದು, ನೀವು ನನ್ನ ಹೆಂಡತಿ ಅಂದಮೇಲೆ ನಾನು ನಿಮ್ಮನ್ನು ಪ್ರೀತಿಸಲೇಬೇಕು. ಅವನ ಉತ್ತರದಿಂದ ಕಿರಿಕಿರಿಯಾಯಿತು ಹುಡುಗಿಗೆ. ನಾನು ನಿಮ್ಮಿಂದ ಬಯಸಿದ ಉತ್ತರ ಇದಲ್ಲ. ಪ್ರೀತಿ ಅನ್ನೋದು ಅನಿವಾರ್ಯತೆ ಆಗಿರ್ಬೋದು, ಅದು ಮನಸ್ಸಿನಿಂದ ಹುಟ್ಟಬೇಕು ಎಂದಳು ಗಂಭೀರವಾಗಿ. ಅವಳ ಮಾತಿಗೆ ನಕ್ಕು ಬಿಟ್ಟನು ರಾಮ್. ನಮ್ಮದು ಅರೇಂಜ್ ಮ್ಯಾರೇಜ್ ಅನ್ನೋದನ್ನು ಮರಿಬೇಡಿ. ನೀವು ಬಯಸಿದ ಉತ್ತರವನ್ನೇ ಹೇಳಬೇಕು ಎಂದಾದರೆ ನೀವು ಪ್ರಶ್ನೆ ಕೇಳುವ ಅವಶ್ಯಕತೆ ಇರುತ್ತಿರಲಿಲ್ಲ. ನೋಡಿ ಕ್ಷಿತಿಜ, ನಮ್ಮ ಮೊದಲ ರಾತ್ರಿಯಂದೇ ಹೇಳಿದ್ದೇನೆ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೇನೆ ಅಂತ. ಅದನ್ನೇ ಬಣ್ಣ ಬಣ್ಣವಾಗಿ ಹೇಳೋಕ್ಕೆ ನನಗೆ ಬರೋಲ್ಲ. ಅನಿವಾರ್ಯ ಅಂದುಕೊಂಡು ನಾನು ಪ್ರೀತಿಸುತ್ತಿಲ್ಲ. ನೀವು ನನ್ನ ಹೆಂಡತಿ, ಅದಕ್ಕೆ ಪ್ರೀತಿಸ್ತೇನೆ. ಆದರೆ ನಾನು ರಾತ್ರಿ ಹೇಳಿದ ಮಾತು ನಿಮಗೆ ನೆನಪಿರಲಿ. ಅವಳು ಬೇಸರಗೊಂಡಳು ಎಂದ ಮಾತ್ರಕ್ಕೆ ತನ್ನ ಮಾತನ್ನು ಬದಲಾಯಿಸಲಿಲ್ಲ ರಾಮ್. ಅವನ ಸ್ವಭಾವವೇ ಹಾಗೆ. ಅವನಿಗೆ ಹೊಂದಿಕೊಳ್ಳುವುದು ಅಷ್ಟು ಸುಲಭವಾಗಿರಲಿಲ್ಲ. ಮತ್ತೆ ವಾದ ಮುಂದುವರಿಸಿದರೆ ತಮ್ಮ ಸಂಬಂಧದಲ್ಲಿ ಇನ್ನಷ್ಟು ಬಿರುಕು ಮೂಡುವುದೇ ಹೊರತು ಅವನನ್ನು ಗೆಲ್ಲಲಾಗದು ಎಂದರಿತಿದ್ದ ಕ್ಷಿತಿಜ ಮೌನವಾಗುಳಿದಳು. ಸಾಕು ಬಿಡಿ, ನಾನೇ ಹಚ್ಚಿಕೊಳ್ತೇನೆ ಎಂದು ಕಾಲನ್ನು ಹಿಂದಕ್ಕೆ ಎಳೆದುಕೊಂಡಳು. ಮತ್ತೆ ಒತ್ತಾಯ ಮಾಡಲಿಲ್ಲ ಹುಡುಗ. ಓಕೆ ದೆನ್, ನನಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೇನೆ, ಟೇಕ್ ಕೇರ್ ಎಂದು ಅಲ್ಲಿಂದ ಹೊರ ನಡೆದ. ತನ್ನ ಕಾಲನ್ನೊಮ್ಮೆ ನೋಡಿಕೊಂಡಳು. ತಾನೇ ಬಿಸಿನೀರು ಚೆಲ್ಲಿಕೊಂಡು ಘಾಸಿ ಮಾಡಿಕೊಂಡಿದ್ದು ವ್ಯರ್ಥವಾಯ್ತಲ್ಲ, ಆದರೆ ತನ್ನೊಂದಿಗೆ ಮಾತನಾಡಿದನಲ್ಲ ಎಂಬುದೇ ಸಮಾಧಾನ. ಲಾಯರ್ ಆಫೀಸ್ ತಲುಪಿದವನು ತನ್ನ ಕ್ಯಾಬಿನ್ ಹೊಕ್ಕು ಯಾವುದೋ ಫೈಲ್ ತೆರೆಯುವಷ್ಟರಲ್ಲಿ ಒಳ ಬಂದಿದ್ದನು ರಿಷಿ. ಅವನು ಬಂದಿದ್ದು ತಿಳಿದರೂ ನಿರ್ಲಕ್ಷಿಸಿ ತನ್ನ ಕೆಲಸದಲ್ಲಿ ತೊಡಗಿದ್ದ. ಅವನಿಗೆ ಕೋಪ ಬಂದಿದೆ ಎಂದು ಅರ್ಥವಾಗಿತ್ತು ರಿಷಿಗೆ. ಅವನೆದುರು ಕೂತವನು ಅವನನ್ನೇ ಮೌನವಾಗಿ ದಿಟ್ಟಿಸಿದ. ಆದರೆ ರಾಮ್ ತಲೆ ಎತ್ತಲಿಲ್ಲ. ರಾಮ್, ಬಾ ತಿಂಡಿ ತಿನ್ನೋಣ ಕರೆದನು ಮೆಲ್ಲಗೆ. ಅವನಿಗೆ ತಿಳಿದಿದೆ ತನ್ನನ್ನು ಬಿಟ್ಟು ಅವನು ತಿಂಡಿ ತಿನ್ನುವುದಿಲ್ಲ ಎಂದು. ಕೈಯಲ್ಲಿ ಹಿಡಿದಿದ್ದ ಪೆನ್ ಕ್ಯಾಪ್ ಮುಚ್ಚುತ್ತಾ ನಿಟ್ಟೆಸರು ದಬ್ಬಿ ಕತ್ತೆತ್ತಿದ. ಹಾಗಾದರೆ ನಾನು ಇನ್ನೂ ತಿಂಡಿ ತಿಂದಿಲ್ಲ ಅಂತ ನಿಂಗೊತ್ತು? ಅವನ ಮಾತಿನ ದಾಟಿಗೆ ನೋಟ ಬದಲಾಯಿಸಿದ ರಿಷಿ ಹಣೆ ತೀಡಿಕೊಂಡನು. ಇನ್ನೂ ಅವತ್ತು ಸುಮ್ಮನಿರುವುದಿಲ್ಲ ಎಂದು ಬಲ್ಲನು. ಅದು ರಾಮ್, ನನಗೆ ಬೆಳಿಗ್ಗೆ ಸ್ವಲ್ಪ ಕೆಲಸ ಎತ್ತು ಕಣು, ಅದಕ್ಕೆ ಬರೋಕ್ಕೆ ಆಗಲಿಲ್ಲ ಎಂದು ತಡಪಡಿಸುತ್ತಾ ಹೇಳಿದ. ಏನು ಕೆಲಸ ಕೇಳಿದನು ಕುರ್ಚಿಯ ಹಿಂದೆ ಕೊರಗುತ್ತಾ. ರಾಮ್, ಈಗ ಅದೆಲ್ಲ ಯಾಕೆ, ಬಾ ತಿಂಡಿ ತಿನ್ನೋಣ ಎಂದು ಮಾತು ತೇಲಿಸಿದ ರಿಷಿ. ತಿಂಡಿಯ ವಿಷಯ ಅಲ್ಲ ರಿಷಿ, ನೀನು ಇತ್ತೀಚೆಗೆ ತುಂಬ ಬದಲಾಗ್ತಿದ್ಯಾ. ನಮ್ಮ ಮನೆಯಿಂದ ಸ್ವಲ್ಪ ಸ್ವಲ್ಪವೇ ದೂರವಾಗುವ ಯೋಚನೆ ಅಲ್ವಾ? ಆ ಮನೆಯಲ್ಲಿ ಇರೋಲ್ಲ ಅಂತ ಮೊದಲು ಅಪಾರ್ಟ್ಮೆಂಟಿಗೆ ಹೋದೆ, ಈಗ ಸರಿಯಾಗಿ ಮನೆಗೂ ಬರುತ್ತಿಲ್ಲ. ಯಾಕೆ ಅಂತ ಕೇಳಿದರೆ ಏನಾದರೂ ಕಾರಣ ಕೊಟ್ಟು ಜಾರಿಕೊಳ್ತೀಯಾ? ಯಾಕೆ ನಾವೇನು ಕಡಿಮೆ ಮಾಡಿದ್ದೇವೆ ನಿನಗೆ? ಇನ್ನು ಬೇರೆ ಮನೆಗೆ ಹೋಗ್ತೀನಿ ಅಂದಾಗಲೇ ಕೈಕಾಲು ಕಟ್ಟಿ ಮೂಲೆಯಲ್ಲಿ ಕೂರಿಸಬೇಕಿತ್ತು, ಆಗ ಬುದ್ಧಿ ಬರ್ತಿತ್ತು. ಇವತ್ತು ಒಂದು ಇತ್ಯರ್ಥವಾಗಿ ಬಿಡಲಿ. ಹೇಳು, ನಿನಗೆ ನಮ್ಮ ಜೊತೆ ಇರುವುದಕ್ಕೆ ಇಷ್ಟ ಇಲ್ವಾ?
ಮತ್ತು ಇನ್ಯಾವುದಿದ್ರ ಬಗ್ಗೆ ಮಾತಾಡೋಲ್ಲ ನಾನು, ಗಂಭೀರವಾಗಿ ಕೇಳಿದ್ದ. ಅಯ್ಯೋ ಹಾಗೇನೂ ಇಲ್ಲ ಕಣೋ, ನನಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು. ಏನೋ ಒಂದು ದಿನ ತಿಂಡಿಗೆ ಬರಲಿಲ್ಲ ಅಂದ ಮಾತ್ರಕ್ಕೆ ಇಷ್ಟೆಲ್ಲ ಹೇಳ್ತಿದ್ಯಲ್ಲ, ನೀನು ಹೇಳಿದ ಹಾಗೇನೂ ಇಲ್ಲ ಕಣೋ ಎಂದು ಅವನನ್ನೇ ಸೂಕ್ಷ್ಮವಾಗಿ ತಿಟ್ಟಿಸಿದ ರಾಮ್. ಓಕೆ, ಈ ಮಾತನ್ನು ನೆನಪಿಟ್ಟುಕೊಳ್ಳುತ್ತೇನೆ, ನಡಿ ತಿಂಡಿ ತಿನ್ನೋಣ ಎಂದು ಮೇಲೆದ್ದ. ಅವನು ಇಷ್ಟು ಸುಲಭವಾಗಿ ಆ ಚರ್ಚೆಯನ್ನು ಮುಗಿಸುತ್ತಿದ್ದಾನೆಂದರೆ ಈಗ ಮಾಡುವ ತಪ್ಪನ್ನು ಮತ್ತೆ ಮಾಡುವಂತಿಲ್ಲ ಎಂಬ ಎಚ್ಚರಿಕೆ. ಉಸಿರೆತ್ತದೆ ಅವನೊಂದಿಗೆ ಕ್ಯಾಂಟೀನ್ಗೆ ನಡೆದನು ರಿಷಿ. ಇಬ್ಬರು ತಿಂಡಿ ಆರ್ಡರ್ ಮಾಡಿ ಕುಳಿತರು. ರಾಮ್, ಇನ್ಮುಂದೆ ನೀನು ಕ್ರಿಮಿನಲ್ ಡಿಪೆಂಡಿಂಗ್ ಕೇಸ್ ತಗೊಳ್ಳೋದನ್ನು ಕಡಿಮೆ ಮಾಡು. ಅತ್ತಿಗೆಗೆ ಅದು ಇಷ್ಟವಾಗುತ್ತಿಲ್ಲ, ಹಿಂಜರಿಯುತ್ತಲೇ ಹೇಳಿದ್ದ. ಅವನು ಯಾರ ಮಾತನ್ನು ಕೇಳುವುದಿಲ್ಲವೆಂದು ಗೊತ್ತಿದೆ. ಆದರೆ ನಿನ್ನೆ ಕ್ಷಿತಿಜ ಈ ಬಗ್ಗೆ ಹೇಳಿದಾಗಿನಿಂದ ಅವನೊಂದಿಗೆ ಮಾತನಾಡಬೇಕು ಎಂದುಕೊಂಡಿದ್ದನು ರಿಷಿ. ಕ್ಷಿತಿಜಾಳ ಮುಂದೆ ಗೆಳೆಯನನ್ನು ಸಮರ್ಥಿಸಿಕೊಂಡನಾದರೂ ರಾಮ್ ಇಂಥ ಕೆಲಸಗಳನ್ನು ತೆಗೆದುಕೊಳ್ಳುವುದು ಅವನಿಗೆ ಇಷ್ಟವಿರಲಿಲ್ಲ. ಅಷ್ಟರಲ್ಲಿ ವೇಟರ್ ಬಂದು ಇಬ್ಬರಿಗೂ ತಿಂಡಿಯನ್ನು ಸರಬರಾಜು ಮಾಡಿದ್ದ. ಯಾಕೆ, ಅವ್ರು ನಿನ್ನ ಜೊತೆ ಬಂದು ಮಾತನಾಡಿದರೆ ಕೇಳಿದ ದೋಸೆಯನ್ನು ಪಲ್ಯದಲ್ಲಿ ಅದ್ದುತ್ತಾ. ಪರ್ಟಿಕ್ಯುಲರ್ ಆಗಿ ಬಂದು ಮಾತನಾಡಲಿಲ್ಲ, ಮಾತಿನ ಮಧ್ಯೆ ಹಾಗೆ ಕಾಮನ್ ಆಗಿ ಬಂತು. ಮುಂದೆ ಇದರಿಂದ ನಿಮ್ಮಿಬ್ಬರ ನಡುವೆ ಸಮಸ್ಯೆ ಆಗದಿದ್ದರೆ ಸಾಕು. ಅವರು ಹಠ ಬಿಟ್ಟರೆ ಸಮಸ್ಯೆ ಆಗೋಲ್ಲ, ಬಿಡದಿದ್ರೂ ಆಗೋಲ್ಲ. ಯಾಕೆಂದರೆ ಯಾರ ಮಾತಿಗೂ ನಾನು ಮನೆ ಹಾಕೋದಿಲ್ಲ ಅಂತ ನಿಂಗೂ ಗೊತ್ತಿದೆ. ಮತ್ತು ಅವರು ಈ ವಿಷಯದ ಬಗ್ಗೆ ನಿನ್ನ ಜೊತೆ ಮಾತನಾಡಿದರೆ ಅವನ ಪ್ರೊಫೆಷ್ನಲ್ ಲೈಫ್ನಲ್ಲಿ ತಲೆ ಹಾಕಬಾರ್ದಂತ ಬುದ್ಧಿ ಹೇಳು ನಿನ್ನ ಅತ್ತಿಗೆಗೆ, ಅರ್ಥ ಆಯ್ತಾ ಎಂದು ಅವನತ್ತ ನೋಡದೆ ತಿಂಡಿ ತಿನ್ನತೊಡಗಿದ. ಮತ್ತೇನ ಹೇಳಿದ್ರು ಅವನು ಕೇಳುವವನಲ್ಲ. ಈ ವಿಷಯವನ್ನು ಮುಂದುವರಿಸದೆ ಸುಮ್ಮನಾದನು ರಿಷಿ. 2 ದಿನ ಕಳೆಯಿತು. ಅವಳ ಕಾಲಿನ ಗಾಯ ವಾಸಿಯಾಗಿತ್ತು. ರಾಮ್ನಲ್ಲಿ ಏನೂ ಬದಲಾವಣೆ ಇರಲಿಲ್ಲ. ಎಂದಿನಂತೆ ಸ್ನಾನ ಮುಗಿಸಿ ಬಂದಿದ್ದನು ರಾಮ್. ಕ್ಷಿತಿಜ ಅವನಿಗಿಂತ ಮೊದಲೇ ಮಿಂದೆದ್ದು ಬಂದು ಕೂದಲು ಒರೆಸ್ತಿದ್ದಳು. ಕ್ಷಿತಿಜ ಕರೆಯುತ್ತಲೇ ಹೊರಬಂದನು. ಅಂದು ಕೆನೆ ಬಣ್ಣದ ಸೀರೆ ಹುಟ್ಟು ಮುದ್ದಾಗಿ ತಯಾರಾಗಿದ್ದಳು ಕ್ಷಿತಿಜ. ಎಲ್ಲಿಗೋ ಹೊರಡಲು ತಯಾರಾದಂತಿತ್ತು. ಹೇಳಿ ರಾಮ್, ಅವಳನ್ನೇ ನೋಡುತ್ತಾ ಕಳೆದು ಹೋಗಿದ್ದವ. ಅವಳ ದನಿ ಕೇಳಿ ಎಚ್ಚೆತ್ತು. ನಿಮ್ಮ ಬ್ರಷ್ ಸಿಂಕ್ ಹತ್ರ ಇತ್ತು, ಅಲ್ಲಿಡಬೇಡಿ, ಬ್ರಷ್ ಸ್ಟ್ಯಾಂಡ್ನಲ್ಲಿಡಿ ಎಂದ. ಗಡಿಬಿಡಿಯಲ್ಲಿ ಮರೆತು ಅಲ್ಲಿಯೇ ಇಟ್ಟು ಬಂದಿಟ್ಟಿದ್ದಳು ಹುಡುಗಿ. ಓ ಸಾರಿ ರಾಮ್, ಮರೆತು ಬಿಟ್ಟೆ ಎಂದು ಮತ್ತೆ ಬಾತ್ರೂಮ್ನತ್ರ ಓಡುತ್ತಿದ್ದವಳ ಕೈ ಹಿಡಿದುಕೊಂಡ. ಎಲ್ಲಿಗೆ ಹೋಗ್ತಿದ್ದೀರಾ, ನಾನು ಎತ್ತಿಟ್ಟಾಗಿದೆ ಬಿಡಿ ಅಂದಾಗೆ ಹೊರಗೆ ಹೊರಟಿರುವಾಗಿದೆ ಕೇಳಿದ ಅವಳನ್ನೇ ನೋಡುತ್ತಾ. ಹೌದು ರಾಮ್, ನಾನು ಮತ್ತೆ ಕೆಲಸಕ್ಕೆ ಜಾಯಿನ್ ಆಗಬೇಕು ಅಂದುಕೊಂಡಿದ್ದೇನೆ. ಹಿಂದೆ ಕೆಲಸ ಮಾಡುತ್ತಿದ್ದೇನಲ್ಲ ಅದೇ ಸ್ಕೂಲಿನಲ್ಲಿ, ಆ ಸ್ಕೂಲಿಗೆ ವಿಚಾರಿಸಬೇಕು ಅಂದುಕೊಂಡಿದ್ದೇನೆ. ನಾನು ಮತ್ತೆ ಕೆಲಸಕ್ಕೆ ಹೋದರೆ ನಿಮಗೇನು ಅಭ್ಯಂತರ ಇಲ್ಲ ತಾನೆ ಎಂದಳು. ಇಂಥ ವಿಷಯಗಳಲ್ಲಿ ನೀವು ನನ್ನ ಪರ್ಮಿಷನ್ ಕೇಳುವ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡಿ. ನಾನು ಈ ಮೊದಲು ಹೇಳಿದ್ದೆ ನೀವು ಕೆಲಸಕ್ಕೆ ಹೋಗೋದಾದರೆ ಹೋಗ್ಬೋದು ಅಂತ, ಸೊ ಆಯ್ಕೆ ನಿಮ್ಮದು. ಅವನ ಮಾತನ್ನು ಕೇಳಿ ಖುಷಿಯಾಗಿ ಬಿಟ್ಟಳು ಹುಡುಗಿ. ಅವನ ಕೆನ್ನೆಗೆ ಮುತ್ತಿಟ್ಟು ಥ್ಯಾಂಕ್ ಯು ಸೋ ಮಚ್ ಎಂದಳು. ಅವನ ತುಟಿ ಅಂಚಲ್ಲಿ ನಕ್ಕನು. ಮತ್ತು ಈ ಸೀರೆ ನಿಮಗೆ ತುಂಬ ಚೆನ್ನಾಗಿ ಕಾಣ್ತದೆ. ಮಡದಿಯ ಅಂದವನ್ನು ಮುಕ್ತವಾಗಿ ಹೊಗಳಿದ್ದ. ಏನು ಸೀರೆನಾ, ನಾನು ಚೆನ್ನಾಗಿ ಕಾಣಿಸ್ತಿಲ್ವಾ ಎಂದಳು ಅವನನ್ನು ಕಾಡಿಸುವ ಸಲುವಾಗಿ. ಅವಳ ನಡು ಬಳಸಿ ಅವಳನ್ನು ಹತ್ತಿರ ಎಳೆದುಕೊಂಡವ. ಇಲ್ಲ, ನಿಮ್ಮ ಮೈಮೇಲಿರುವ ಈ ಸೀರೆಗೆ ಇನ್ನಷ್ಟು ಮೆರುಗು ಬಂದಿದೆ ಎಂದನು. ಹೌದಾ, ಮೋಹಕವಾಗಿ ಅವನನ್ನೇ ದಿಟ್ಟಿಸುತ್ತಾ ಅವನ ತುಟಿಯ ಬಳಿ ತುಟಿ ತಂದಳು ಹುಡುಗಿ. ಮೆಲ್ಲಗೆ ಅವಳನ್ನು ದೂರ ಸರಿಸಿದವ. ನೀವು ಇನ್ನೂ ಹತ್ತಿರ ಬಂದರೆ ಇವತ್ತು ನೀವು ಅಂದುಕೊಂಡ ಕೆಲಸ ಆಗುವುದಿಲ್ಲವೇನೋ ಎಂದ. ಅವಳಿಗೆ ಅರ್ಥವಾಗಲಿಲ್ಲ. ಅಂದರೆ ಹುಬ್ಬೇರಿಸಿ ಕೇಳಿದಳು. ಅಂದರೆ ಹೊರಗೆ ಹೋಗೋಕೆ ಆಗೋಲ್ಲ ಎನ್ನುತ್ತಾ ತನ್ನ ಶರ್ಟ್ ಮೈಗೇರಿಸಿಕೊಂಡನು. ಅವನ ಮಾತಿಗೆ ಮುದ್ದಾಗಿ ನಕ್ಕಳು ಕ್ಷಿತಿಜ. ಓಕೆ, ನಿಮ್ಮನ್ನು ಎಲ್ಲಿ ಡ್ರಾಪ್ ಮಾಡಬೇಕು ಹೇಳಿ, ಬೇಗ ರೆಡಿ ಆಗ್ತೇನೆ ಎಂದ. ಬೇಡ ರಾಮ್, ನನಗೂ ಡ್ರೈವಿಂಗ್ ಬರುತ್ತೆ. ಇನ್ನೊಂದು ಕಾರಿದೆಯಲ್ಲ, ನಾನು ಹೊರಡ್ತೇನೆ. ನಿಮಗೆ ಲೇಟ್ ಆಗ್ಬೋದು. ನೀವು ಹೊರಡಿ, ನಾನು ಹೊರಡುವುದು ತಡ ಆಗುತ್ತೆ ಸೊ ಎಂದಳು. ಅವನು ಹೆಚ್ಚು ಪ್ರಶ್ನಿಸಲಿಲ್ಲ. ಓಕೆ ಬಟ್ ಕೇರ್ಫುಲ್. ಅವನಂದ ಮಾತಿನಲ್ಲಿ ಶುದ್ಧವಾದ ಕಾಳಜಿ ಇತ್ತು. ಅವಳ ಮುಖದಲ್ಲೂ ಪುಟ್ಟ ನಗು ಅರಳಿತು. ಅವನು ರೆಡಿಯಾಗಿ ಹೊರಟ ನಂತರ ಕಾರ್ ಕೀ ತೆಗೆದುಕೊಂಡು ತಾನೂ ಹೊರಟು ನಿಂತಳು ಕ್ಷಿತಿಜ. ಕಸ್ತೂರಿ ಪಾರ್ಟಿ ಆಫೀಸ್ನಲ್ಲಿ ಮೀಟಿಂಗ್ ಇದ್ದಿದ್ದರಿಂದ ಅಲ್ಲಿಗೆ ಹೋಗಿದ್ದರೆ ಮನೆಯಲ್ಲಿ ಅಶೋಕ್ ಒಬ್ಬರೇ ಇದ್ದರು. ಮಾವ, ನಾನು ಬರುವುದು ಸ್ವಲ್ಪ ತಡ ಆಗುತ್ತೆ, ಅತ್ತೆ ಬಂದಾಗ ಹೇಳಿಬಿಡಿ ಎಂದು ಅವರಿಗೆ ತಿಳಿಸಿ ಅಲ್ಲಿಂದ ಹೊರ ನಡೆದಳು. ಕಾರ್ ಹತ್ತಿ ಹೊರಟವಳ ದಾರಿ ಶಾಲೆಯತ್ತೆ ಸಾಗದೆ ಬೇರೆಯದೇ ದಿಕ್ಕು ಹಿಡಿದಿತ್ತು. ರಾಮ್ ಬಳಿ ಶಾಲೆಗೆಂದು ಹೇಳಿ ಹೊರಟವಳು ಬೇರೆಯದೇ ದಾರಿ ಹಿಡಿದಿದ್ದಳು ಕ್ಷಿತಿಜ.
ಅವನು ಹೇಗೆ ಹಠ ಬಿಡುವವನಲ್ಲವೋ ಅವಳು ಹಾಗೆ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವವಳಲ್ಲ. ಅವಳ ಕಾರ್ ಬಂದು ನಿಂತಿತ್ತು ಮನೆಯೊಂದರ ಮುಂದೆ. ಆಳೆತ್ತರದ ಕಾಂಪೌಂಡ್ನಿಂದ ಸುತ್ತುವರೆದ ಚಿಕ್ಕದಾದ ಮಹಡಿ ಮನೆ. ಗೇಟು ತೆರೆದು ಒಳಗಡೆ ಇಟ್ಟರೆ ಅಂಗಳದಲ್ಲೊಂದು ತುಳಸಿ ಗಿಡ ಸ್ವಾಗತಿಸುತ್ತದೆ. ಸುಸಂಸ್ಕೃತ ಮನೆ ಎದುರು ಮನೆ ಅಂಗಳದಲ್ಲಿ ಬೀಡು ಬಿಟ್ಟಿರುವ ತರೇಹವಾರಿ ಪುಷ್ಪಗಳಿಂದಲೇ ತಿಳಿಯಬಹುದು. ಕಾರು ನಿಲ್ಲಿಸಿ ಮನೆಯ ಒಳ ಬಂದಳು ಕ್ಷಿತಿಜ. ಒಳಗೊಂದು ತೂಗುಯ್ಯಾಲೆ. ಅಲ್ಲಿ ಕಾಲು ಚಾಚಿ ಕೂತು ಓದಿಕೊಳ್ಳುತ್ತಿದ್ದ ಮೃದುಲ ಕ್ಷಿತಿಜಳನ್ನು ಕಂಡ ಕೂಡಲೇ ಎದ್ದು ನಿಂತಳು. ಅವಳನ್ನು ಕಂಡರೆ ಗೌರವ, ಜೊತೆಗೊಂದಿಷ್ಟು ಭಯ. ಬನ್ನಿ ಅಕ್ಕ, ಕೂತ್ಕೊಳ್ಳಿ. ಅಮ್ಮ ಮಾರ್ಕೆಟ್ಗೆ ಹೋಗಿದ್ದಾರೆ, ಇನ್ನೇನೋ ಬಂದು ಬಿಡ್ತಾರೆ ಎಂದಳು ವಿಧೇಯವಾಗಿ. ಮನೆಯಲ್ಲಿ ಯಾರೂ ಇಲ್ಲ ಅಂದಮೇಲೆ ಒಳಗಿನಿಂದ ಬಾಗಿಲಾಕಿಕೊಳ್ಬೇಕಂತ ಗೊತ್ತಾಗುವುದಿಲ್ವಾ? ಅವಳ ಮಾತಿನ ತುದಿಯಲ್ಲಿ ಹರಿತವಿತ್ತು. ಉತ್ತರಿಸದೆ ಸುಮ್ಮನೆ ತಲೆ ಬಗ್ಗಿಸಿ ನಿಂತು ಬಿಟ್ಟಳು ಮೃದುಲ. ಮಾತು ಮುಂದುವರಿಸಿದಳು ಕ್ಷಿತಿಜ. ಹೆಣ್ಣು ಮಕ್ಕಳು ಮನೆಯ ಬಾಗಿಲನ್ನು ರಾಜೋರೋಷವಾಗಿ ತೆರೆದು ಒಳಗೆ ನೆಮ್ಮದಿಯಾಗಿ ಪುಸ್ತಕ ಓದುವ ಕಾಲವಿನ್ನು ನಮ್ಮ ದೇಶದಲ್ಲಿ ಬಂದಿಲ್ಲ ಮೃದು. ಅಂಥ ಕಾಲ ಯಾವಾಗ ಬರುತ್ತೋ ಆಗ ಪ್ರತಿ ವರ್ಷ ಖುಷಿಯಿಂದ ಸ್ವಾತಂತ್ರ್ಯದ ಹಬ್ಬವನ್ನು ಆಚರಿಸಬಹುದು ನೋಡು, ಹೇಳಿದವಳ ಮೊಗದಲ್ಲಿ ಕಿರಿದಾದ ನಗು. ಆ ನಗುವಿನ ಅರ್ಥವನ್ನು ಬಗೆಯದಾದಳು ಮೃದುಲ. ಆದರೆ ಆ ಮಾತಿನ ಒಳ ಅರ್ಥವಂತೂ ಅವಳೆದೆಗಿಳಿದಿತ್ತು. ಹೀಗೆ ನೋಡುತ್ತಾ ನಿಲ್ಬೇಡ, ನನಗೆ ಸುಸ್ತಾಗಿದೆ, ಕುಡಿಯಲು ಸ್ವಲ್ಪ ನೀರು ತಾ ಎಂದಳು ಸೆರಗಿನಿಂದ ಮುಖಕ್ಕೆ ಗಾಳಿ ರಾಚಿಕೊಳ್ಳುತ್ತಾ. ಆ ದೇಶದಲ್ಲೂ ಒಂದು ಬಗೆಯ ಆತ್ಮೀಯತೆ ಇತ್ತು. ತಮ್ಮವರಿಂದ ಮಾತ್ರವೇ ಕಾಣಬಹುದಾದ ಆತ್ಮೀಯತೆ. ತಡ ಮಾಡದೆ ಅಡುಗೆ ಮನೆಯತ್ತ ನಡೆದಳು ಮೃದುಲ. ಕ್ಷಿತಿಜಳ ಕಣ್ಣುಗಳು ಮತ್ತೊಮ್ಮೆ ಮನೆಯನ್ನು ಹಳೆದವು. ಅದೆಷ್ಟು ಹಸಿರು ನೆನಪುಗಳಿದ್ದವು ಈ ಮನೆಯೊಳಗೆ. ಚಿಕ್ಕಂದಿನಿಂದಲೇ ನೆಮ್ಮದಿಯ ತಾಣವಾಗಿರುತ್ತಿದ್ದ ಮನೆ ಅದು. ಹಾಡಿ ನಲಿದ ಗುರುತುಗಳಿವೆ. ಮೆಲ್ಲಗೆ ಎದ್ದು ಗೋಡೆಯ ಮೇಲೆ ನೇತು ಹಾಕಿದ್ದ ಫೋಟೋದೆದುರು ಬಂದು ನಿಂತಳು ಕ್ಷಿತಿಜ. ನೆನಪಿನ ಆಳಕ್ಕೆ ಇಳಿದವಳ ಕಣ್ರೆಪ್ಪೆಗಳು ಮಿಟುಕುವುದನ್ನು ಮರೆತವು. ಕ್ಷಿತಿ, ಹಿಂದಿನಿಂದ ಕೇಳಿದ ಅಕ್ಕರೆಯ ದನಿಗೆ ತಟ್ಟನೆ ತಿರುಗಿ ನೋಡಿದವಳ ಅಂಬಕಗಳು ಮತ್ತೆ ಭರ್ತಿಯಾಗಿ ಬಿಟ್ಟವು. ಆದರೆ ಹೆಚ್ಚು ಹೊತ್ತು ನಿಲ್ಲಲಿಲ್ಲ ಆ ಕಣ್ಣೀರು. ಭವಾನಿ ಅಮ್ಮ. ಇಷ್ಟು ವರ್ಷಗಳ ಬಳಿಕ ಅವಳ ಬಾಯಿಂದ ಬಂದ ಆ ಉದ್ಗಾರಕ್ಕೆ ಭಾವುಕರಾದ ಭವಾನಿ. ಕ್ಷಿತಿಜ. ಮಮತೆಯಲ್ಲದಿದ್ದ ದನಿಯನ್ನು ಹೊರಹೊಮ್ಮಿಸುತ್ತಾ ಅವಳ ಬಳಿ ಬಂದು ತಲೆ ನೆವರಿಸಿದರು. ಹೇಗಿದ್ದೀರಿ ಅಮ್ಮ ಕೇಳಿದಳು ಅವರ ಕಣ್ಣುಗಳನ್ನೇ ನೋಡುತ್ತಾ. ಹೀಗಿದ್ದೀನಿ ನೋಡು. ಇಷ್ಟು ದಿನ ಬೇಕಾಯ್ತಾ ನಿಂಗೆ ಈ ಅಮ್ಮನ ನೆನಪಾಗಲು? ಫೋನ್ ಮಾಡಿದರೂ ಉತ್ತರ ಇಲ್ಲ. ನನ್ನನ್ನು ಮರೆತು ಬಿಟ್ಟೇನೋ ಅಂದ್ಕೊಂಡೆ. ಇತ್ತೀಚೆಗೆ ತಿಳಿಯಿತು ನಿಂಗೆ ಮದುವೆ ಆಯಿತು ಅಂತ. ಗಂಡನ ಮನೆ ಹೇಗಿದೆ ಕ್ಷಿತಿ? ನಿನಗೆಲ್ಲವೂ ಅಡ್ಜಸ್ಟ್ ಆಯ್ತಾ? ಗಂಡ ಏನು ಕೆಲಸ ಮಾಡ್ತಾನೆ? ಒಳ್ಳೆಯವನು ತಾನೆ ಎನ್ನುತ್ತಾ ಕಾಳಜಿಯಿಂದ ಪ್ರಶ್ನೆಗಳ ಮಲೆ ಸುರಿಸಿದರು. ಅವರ ಮಾತಿಗೆ ಸುಮ್ಮನೆ ನಕ್ಕಳು ಕ್ಷಿತಿಜ. ಅವರ ಬಗ್ಗೆ ಹೊಸದಾಗಿ ಹೇಳಬೇಕಾಗಿಲ್ಲ ಅಮ್ಮ, ನಿಂಗೆ ತಿಳಿದವರೇ ಅವಳೆಂದಾಗ ಅವರ ಹುಬ್ಬುಗಳು ಗಂಟಾದವು. ಅಷ್ಟರಲ್ಲಿ ನೀರು ಹಿಡಿದು ಬಂದಿದ್ದಳು ಮೃದುಲ. ಅಕ್ಕ ತಕೊಳ್ಳಿ, ನೀರು ಕುಡಿಯಿರಿ ಎಂದು ಲೋಟವನ್ನು ಅವಳ ಕೈಗಿತ್ತಾಗ ಮೌನವಾಗಿ ನೀರು ಕುಡಿದಳು. ಅವಳಲ್ಲಾಗಿದ್ದ ಬದಲಾವಣೆಗಳನ್ನು ನೋಡುತ್ತಾ ಉಳಿದು ಬಿಟ್ಟರು ಭವಾನಿ. ನೀರು ಕುಡಿದ ಲೋಟವನ್ನು ಅವಳ ಕೈಗೆ ವಾಪಸ್ಸಿಟ್ಟವಳು. ಹೆಚ್ಚು ಯೋಚನೆ ಮಾಡಬೇಡಿ ಅಮ್ಮ, ನಾನೇ ಹೇಳ್ತೀನಿ. ನಾನು ಮದುವೆಯಾಗಿರುವುದು ಅಶೋಕ್ ಚಕ್ರವರ್ತಿ ಮತ್ತು ಕಸ್ತೂರಿ ಚಕ್ರವರ್ತಿಯವರ ಮುದ್ದಿನ ಮಗ ತಾರಕ ರಾಮ್ ಚಕ್ರವರ್ತಿ ಎಂದಳು. ಅವಳ ಮಾತು ಕೇಳಿ ಅವರ ಮುಖದ ಬಣ್ಣವೇ ಬದಲಾಗಿ ಹೋಯಿತು. ಒಂದು ಕ್ಷಣ ಗರಬಡಿದವರಂತೆ ನಿಂತು ಬಿಟ್ಟರು. ಉಸಿರೆಳೆದುಕೊಳ್ಳುವುದಕ್ಕೂ ಕಷ್ಟವಾಗತೊಡಗಿತು. ಆಘಾತದಿಂದಲೇ ಸೋಫಾದ ಮೇಲೆ ಕುಸಿದು ಬಿಟ್ಟರು ಭವಾನಿ. ಕ್ಷಿತಿಜ ಮಾತ್ರ ಅಲುಗಾಡದೆ ನಿಂತಿದ್ದಳು. 2 ನಿಮಿಷ ದೀರ್ಘ ಮೌನ. ಅವರಿಗೆಲ್ಲವೂ ಅರ್ಥವಾಗಿತ್ತು. ಏನು ಮಾಡಲು ಹೊರಟಿದ್ದೀಯ ಕ್ಷಿತಿಜ ನೀನು ಕೇಳಿದವರ ಕಣ್ಣಲ್ಲಿ ತೀರದ ಆತಂಕ. ನೀವು ಏನು ಯೋಚನೆ ಮಾಡ್ತಿದ್ದೀರೋ ಅದನ್ನೇ ಮಾಡಲು ಹೊರಟಿದ್ದೇನೆ ಅಮ್ಮ ಎಂದಳು ತನ್ನಗೆ. ಅವಳ ಆ ಭಾವ ಒಂದು ಕ್ಷಣ ಅವರಿಬ್ಬರನ್ನು ಸ್ತಬ್ಧವಾಗಿಸಿತ್ತು. ಏನು ಹೇಳ್ತಿದ್ಯಾ ಕ್ಷಿತಿ? ಆಳ ತಿಳಿದು ನೀರಿಗಿಳುತ್ತಿದ್ಯಾ? ಇದೆಲ್ಲ ಸರಿ ಕಾಣುತ್ತಿಲ್ಲಮ್ಮ. ನನ್ನ ಮಗಳಿಗಾದ ಸ್ಥಿತಿ ನಿನಗೂ ಆಗುವುದು ಬೇಡ. ಹೇಗೋ ನಿನ್ನ ಮದುವೆಯಾಗಿದೆ, ಹಾಗಿದಾಯಿತು. ಈಗ ಯಾವುದನ್ನು ಬದಲಾಯಿಸಲಾಗೋಲ್ಲ. ಇದನ್ನೆಲ್ಲ ಇಲ್ಲಿಗೆ ಬಿಟ್ಟು ಬಿಡು ಕ್ಷಿತಿಜ. ಇಲ್ಲ ಅಂದರೆ ನಿನ್ನ ಸಂಸಾರದಲ್ಲಿ ಬಿರುಕು ಮೂಡುವ ಸಾಧ್ಯತೆ ಇದೆ ಎಂದರು ಭವಾನಿ. ಅವರ ಮಾತಿನಲ್ಲಿ ಭಯದ ಛಾಯೆ ಮಾಸಿರಲಿಲ್ಲ. ನಾನು ಶುರು ಮಾಡಿದ್ದು ಇಲ್ಲಿಗೆ ನಿಲ್ಲಿಸುವುದಕ್ಕೆಲ್ಲ ಅಮ್ಮ. ಈ ಕ್ಷಿತಿಜಗೆ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವ ಅಭ್ಯಾಸವಿಲ್ಲ. ಹೇಗೋ ದಾರಿಯಲ್ಲಿ ಮೃತ್ಯು ಅಡ್ಡವಾದರೂ ಅಷ್ಟೇ. ನನ್ನ ದಾರಿಯನ್ನು ನಾನು ಬದಲಾಯಿಸುವುದಿಲ್ಲ. ಅವರ ಜೊತೆ ಸಂಸಾರ ಮಾಡಬೇಕು ಅನ್ನೋ ಆಸೆಯಿಂದ ಮದುವೆಯಾಗಿದ್ದಲ್ಲ. ಆದರೆ ನನ್ನ ಗುರಿ ಮುಟ್ಟುವುದಕ್ಕೆ ಅವರೊಂದಿಗೆ ಸಂಸಾರವನ್ನು ಮಾಡಬಲ್ಲೆ. ಹಾಗಿದ್ದು ಆಯಿತು ಅಂತ ಸುಮ್ಮನೆ ಕೂತರೆ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗೋದಿಲ್ಲ.
ಅನ್ಯಾಯ ಆಯಿತು ಅಂತ ಮೌನವಾಗಿದ್ದರೆ ನಮಗಾದಂತೆ ಮತ್ತೊಬ್ಬರಿಗೆ ಅನ್ಯಾಯವಾಗುವುದು ತಪ್ಪುವುದಿಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಅದನ್ನು ನಾನು ಕೊಡ್ತೀನಿ ಎಂದವಳ ಕಣ್ಣಲ್ಲಿ ರೋಷ ಆವರಿಸಿತ್ತು. ಬಾಯಿಗೆ ಸೆರಗು ಅಡ್ಡ ಇಟ್ಟು ಹತ್ತು ಬಿಟ್ಟರು ಭವಾನಿ. ಮಗಳ ಸಾವು ಕಣ್ಮುಂದೆ ಬಂದಿತ್ತು. ಅಮ್ಮ ಪ್ಲೀಸ್ ಅಳಬೇಡಿ, ನನಗೆ ನಿಮ್ಮ ಆಶೀರ್ವಾದ ಬೇಕು. ಅದಕ್ಕೆ ಇಷ್ಟು ದೂರ ಬಂದಿದ್ದೇನೆ. ನಾನು ಅಂದುಕೊಂಡಿದ್ದು ನೆರವೇರಲಿ ಅಂತ ಆಶೀರ್ವಾದ ಮಾಡಿ ಎಂದು ಅವರ ಕಾಲಿಗೆರೆಗಳು ಮುಂದಾದವಳನ್ನು ತಡೆದು ಅಪ್ಪಿಕೊಂಡು ಬಿಟ್ಟರು. ನನ್ನ ಮಗಳಿಗಾಗಿ ನೀನು ಇಷ್ಟು ದೊಡ್ಡ ತ್ಯಾಗ ಮಾಡಲು ಹೊರಟಿದ್ಯಾ ಅಂತ ನಿನಗೆ ಗೊತ್ತಿಲ್ಲ ಕ್ಷಿತಿ. ಅವಳನ್ನು ಕಳೆದುಕೊಂಡ ದುಃಖದಿಂದ ಹೊರಬರಲು ತುಂಬ ಕಷ್ಟಪಟ್ಟಿದ್ದೇನೆ. ಈ ಬಾರಿ ನಿನಗೂ ಏನಾದರೂ ಆದರೆ ತಡೆದುಕೊಳ್ಳುವ ಶಕ್ತಿ ನನಗಿಲ್ಲ. ನಾಗರ ಹಾವಿನ ಹುತ್ತಕ್ಕೆ ಕೈ ಹಾಕಿದ್ಯಾ, ಹುಷಾರಾಗಿರು ಮಗು ಎಂದು ಕಣ್ಣೀರಾದರು. ನೀವೇನು ಹೆದರಬೇಡಿ ಅಮ್ಮ, ನನಗೇನು ಆಗೋಲ್ಲ. ಯಾಕೆಂದರೆ ನನ್ನ ಗಂಡನಿಗೆ ನನ್ನ ಮೇಲೆ ತುಂಬ ಪ್ರೀತಿ. ನನಗೇನಾದರೂ ಆದರೆ ಅವರು ಸಹಿಸಿಕೊಳ್ಳೋದಿಲ್ಲ. ನನಗೋಸ್ಕರ ಅವರ ಸಿದ್ಧಾಂತಗಳನ್ನು ಬಿಡುವುದಕ್ಕೂ ಸಿದ್ಧ ಎಂದು ವಿಚಿತ್ರವಾಗಿ ನಕ್ಕಳು. ಅಂದು ಅವಳು ಕಲ್ಯಾಣಿಗೆ ಬಿದ್ದಾಗ ಕಾಪಾಡಲು ದೇವಸ್ಥಾನದೊಳಗೆ ಬಂದಿದ್ದಾನಲ್ಲ, ಅದನ್ನೇ ನೆನೆಯುತ್ತಾ ಅರ್ಥವಾಗದೆ ಅವಳ ಮುಖವನ್ನೇ ನೋಡಿದರು ಭವಾನಿ. ಹೆಚ್ಚು ಯೋಚನೆ ಮಾಡಬೇಡಿ ಅಮ್ಮ. ನಾನು ಮಾಡ ಹೊರಟಿರುವ ಕೆಲಸದಿಂದ ನಿಮ್ಮ ಮಗಳು ಜೀವಂತವಾಗಿ ಬರಲು ಸಾಧ್ಯವಿಲ್ಲ ನಿಜ, ಆದರೆ ಅವಳ ಆತ್ಮಕ್ಕೆ ಶಾಂತಿ ಅಂತ ಸಿಗುತ್ತದೆ ಎಂದಳು. ಅವರು ಮೌನವಾಗಿ ತಲೆ ತೂಗಿದರು. ಸರಿಯಮ್ಮ, ಭಯಪಡಬೇಡಿ, ನಾನಿನ್ನು ಹೊರಡ್ತೇನೆ ಎಂದು ಅವರಿಗೆ ವಿದಾಯ ಹೇಳಿ ಬಾಗಿಲ ಬಳಿ ಬಂದವಳು ಮತ್ತೆ ತಿರುಗಿ, ಮೃದುಲಾ, ನಾನು ಬಾಗಿಲು ಹಾಕಿಕೋ ಅಂತ ಹೇಳಿದೆ ಅಷ್ಟೆ ಎಂದಳು. ಅವಳ ಮಾತನ್ನರಿತ ಮೃದುಲಾ ಕೂಡಲೇ ಪುಸ್ತಕ ಹಿಡಿದು ಓದಲು ರೂಮಿಗೆ ನಡೆದಳು. ತಾನೇ ಕಟ್ಟಿ ಬೆಳೆಸಿದ್ದ ಲಾ ಫಾರ್ಮ್ನಲ್ಲಿ ಕೂತು ತನ್ನ ಕೈಗೆ ಬಂದ ಕೇಸನ್ನು ಸೂಕ್ಷ್ಮವಾಗಿ ಪರಿಶೀಲಿಸತೊಡಗಿದ ತಾರಕ್ ರಾಮ್. ಯಾರದೋ ಗೆಜ್ಜೆಯ ಸದ್ದು ಅವನ ಏಕಾಗ್ರತೆಗೆ ಭಂಗ ತಂದಿತ್ತು. ತಲೆ ಎತ್ತಿ ನೋಡಿದನು. ಎದುರಲ್ಲಿ ಮುದ್ದಿನ ಮಡದಿ. ತುಪ್ಪಟವನ್ನು ಸರಿಪಡಿಸಿಕೊಳ್ಳುತ್ತಾ ಊಟದ ಕ್ಯಾರಿಯರ್ ಟೇಬಲ್ ಮೇಲಿಟ್ಟಳು. ಕೈಕಟ್ಟಿ ಹಿಂದೆ ಕೊರಗುತ್ತಾ ತುಟಿಯಂಚಲ್ಲಿ ನಕ್ಕನು ರಾಮ್. ಇದೇನೋ ಅಮ್ಮ ಅವರ ಸವಾರಿ ಇಲ್ಲಿಯವರೆಗೆ? ನೀವು ಹೋಗಿದ್ದ ಕೆಲಸ ಇಷ್ಟು ಬೇಗ ಮುಗಿಯಿತಾ ಎಂದನು. ಹಾಂ, ಯಾವುದೇ ಕೆಲಸವನ್ನು ಬೇಗ ಮುಗಿಸಿ ಅಭ್ಯಾಸ ನನಗೆ ಎಂದ ಕ್ಷಿತಿಜಾಳ ದೃಷ್ಟಿ ಅವನತ್ತಲೇ ನೆಟ್ಟಿತ್ತು. ಆದರೆ ಇಷ್ಟು ಬೇಗ ಊಟ ಮಾಡುವ ಅಭ್ಯಾಸ ನನಗಿಲ್ಲ. ಇಲ್ಲದಿದ್ದರೂ ಇನ್ನು ಮುಂದೆ ಬೆಳೆಸ್ಕೊಳ್ಬೇಕು. ಟೈಮ್ 1 ಗಂಟೆ ಊಟದ ಸಮಯ. ಇನ್ಮೇಲೆ ಪ್ರತಿದಿನ ನಾನೇ ನಿಮಗೆ ಊಟ ತರ್ತೇನೆ. ಹೊರಗಿನ ಊಟ ಹೆಚ್ಚು ತಿನ್ನಬಾರ್ದು. ಈಗ ನಿಮ್ಮ ಕೆಲಸಗಳಿಗೆಲ್ಲ ಸ್ವಲ್ಪ ಬ್ರೇಕ್ ಕೊಡಿ ಎನ್ನುತ್ತಾ ಅವನೆದುರಿದ್ದ ಫೈಲ್ ಮುಚ್ಚಲು ಕೈ ಮುಂದೆ ಮಾಡಿದಾಗ ಅವಳ ಕೈ ಹಿಡಿದುಕೊಂಡನು ತಾರಕ್. ಅಲ್ಲಿ ಅವನ ಕೇಸಿನ ಸಂಬಂಧಪಟ್ಟ ಕಡತಗಳಿವೆ. ಯಾರಿಗೂ ಮುಟ್ಟಲು ಬಿಡಲಾರ. ನೀ ಕೂತ್ಕೊಳ್ಳಿ, ನಾನು ಎತ್ತಿಡುತ್ತೇನೆ ಎಂದವ ಹುಷಾರಾಗಿ ಆ ಫೈಲನ್ನು ಎತ್ತಿಟ್ಟನು. ಅದನ್ನು ಗಮನಿಸಿದವಳ ಮುಖ ಸಣ್ಣದಾಯಿತು. ಯಾವುದೇ ಸಂಬಂಧದಲ್ಲೂ ನಂಬಿಕೆ ತುಂಬ ಮುಖ್ಯ ಅಂತ ದೊಡ್ಡವರು ಹೇಳಿದ್ದಾರೆ. ದೊಡ್ಡವರ ಮಾತನ್ನು ಕೇಳಿಕೊಂಡು ದೊಡ್ಡವನಾದವನಲ್ಲ ನಾನು. ಕೆಲಸದ ವಿಚಾರ ಬಂದಾಗ ನನ್ನ ನೆರಳನ್ನು ನಂಬುವುದಿಲ್ಲ ಎಂದನು ಶಾಂತವಾಗಿ. ಅವನ ಮಾತಿಗೆ ಮೆತ್ತಗೆ ತುಟಿ ಅರಳಿಸಿದನು ಅವನ ಕಿವಿಯತ್ತ ಬಾಗಿ. ಮುಂದೊಂದು ದಿನ ಬರುತ್ತೆ, ನಿಮ್ಮ ಕೆಲಸದ ವಿಚಾರದಲ್ಲಿ ನನ್ನ ಸಹಾಯ ಬೇಡುವ ಅವಶ್ಯಕತೆ ಬಂದರೂ ಬರ್ಬೋದು. ಆಗ ನನ್ನ ಮೇಲೆ ನಂಬಿಕೆ ಇಡಲೇಬೇಕಾಗುತ್ತದೆ ಎಂದಳು. ಈ ವಿಚಾರವನ್ನು ಮುಂದುವರಿಸದೆ ಈಗ ಊಟ ಮಾಡೋಣವಾ ಎನ್ನುತ್ತಾ ಎದ್ದು ಕೈ ತೊಳೆಯಲು ನಡೆದನು. ಅವನು ಬರುವಷ್ಟರಲ್ಲೇ ತಟ್ಟೆಗೆ ಅನ್ನ ಬಡಿಸಿ ಊಟಕ್ಕೆ ಸಜ್ಜಾಗಿಸಿದಳು ಕ್ಷಿತಿಜ. ಊಟಕ್ಕೆಂದು ಕೂತವ ತಟ್ಟೆಗೆ ಕೈ ಹಾಕುವ ಮುನ್ನ ಗೆಳೆಯನಿಗೆ ಕರೆ ಮಾಡಿದ್ಯಾ? ಹಲೋ, ಎಲ್ಲಿದ್ಯಾ ರಿಷಿ? ನಿನ್ನ ಅತ್ತಿಗೆ ಆಫೀಸಿಗೆ ಊಟ ತಂದಿದ್ದಾರೆ, ನೀನು ಬಾ, ಒಟ್ಟಿಗೆ ಊಟ ಮಾಡೋಣ ಎಂದನು. ನಿಟ್ಟಿಸಿರು ದಬ್ಬಿದಳು ಕ್ಷಿತಿಜ. ಇಲ್ಲ ಕಣೋ, ಕ್ಲೈಂಟ್ ಒಬ್ಬರನ್ನು ಮೀಟ್ ಮಾಡೋಕ್ಕೆ ಹೊರಗೆ ಬಂದಿದ್ದೆ. ನಾನು ಬರುವುದು ತಡ ಆಗುತ್ತೆ, ನೀನು ಊಟ ಮಾಡು ಎಂದ ರಿಷಿ. ಓಕೆ ಫೈನ್. ಆಮೇಲೆ ನನ್ನ ಅತ್ತಿಗೆ ಕೈ ರುಚಿ ಮಿಸ್ ಆಯಿತು ಅಂತ ಗೊಣಗಿದ್ರೆ ತಲೆ ಮೇಲೆ ಬಡಿತೇನೆ ಎಂದು ಕರೆ ತುಂಡರಿಸಿದ. ಗೆಳೆಯನ ಹಾಗೆ ಮಡದಿಯನ್ನು ಮರೆಯುವವನಲ್ಲ ರಾಮ್. ನೀವು ಊಟ ಮಾಡಿದ್ರಾ ಕೇಳಿದನು. ಇಲ್ಲ, ನೀವು ಮಾಡಿ, ನಾನು ಮನೆಗೆ ಹೋಗಿ ಮಾಡ್ತೀನಿ. ಅವನೇನು ಹೇಳದೆ ಕುಳಿತುಕೊಳ್ಳುವಂತೆ ಕಣ್ಣಲ್ಲೇ ಸನ್ನೆ ಮಾಡಿದನು. ರಾಮ್, ನಾನು ಹೇಳ್ದೆ ಅಲ್ವಾ ಮನೆಗೆ ಹೋಗಿ ಮಾಡ್ತೀನಿ ಅಂತ. ಕೂತ್ಕೊಳ್ಳಿ ಅಂದೆ ಎಂದವನ ಮಾತಿನಲ್ಲಿ ಆದೇಶವಿತ್ತು. ಮರು ಮಾತನಾಡದೆ ಕುಳಿತುಕೊಂಡಳು ಕ್ಷಿತಿಜ. ಇಬ್ಬರು ಒಟ್ಟಿಗೆ ಕೂತು ಊಟ ಮಾಡಿದರು. ಹೋದ ಕೆಲಸ ಏನಾಯಿತು? ಯಾವಾಗಿನಿಂದ ಜಾಯಿನ್ ಆಗ್ತೀರಾ ಕೆಲಸಕ್ಕೆ ಕೇಳಿದನು ಕರವಸ್ತ್ರದಿಂದ ಕೈ ಒರೆಸಿಕೊಳ್ಳುತ್ತಾ. ಹಾಂ ರಾಮ್, ಮುಂದಿನ ವಾರವೇ ಬರಲು ಹೇಳಿದ್ದಾರೆ. ಅತ್ತೆಯನ್ನೊಂದ್ಸಲ ಕೇಳಿ ಆಮೇಲೆ ಮುಂದುವರಿಯುತ್ತೇನೆ. ಅದರ ಅವಶ್ಯಕತೆ ಇಲ್ಲ, ನೀವು ಹೋಗ್ಬೋದು. ಅಮ್ಮ ಕೇಳಿದರೆ ನಾನು ಹೇಳ್ತೇನೆ ಎಂದವ ಎಲ್ಲ ಗಂಡಂದಿರಂತಲ್ಲ. ಅವನ ಮಾತು ಕೇಳಿ ಅವಳ ಮುಖದಲ್ಲಿ ನಗು ಅರಳಿತು. ಸರಿ, ಹೀಗಷ್ಟೇ ಊಟ ಮಾಡಿದ್ದೀರಾ? ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಆಮೇಲೆ ನಿಮ್ಮ ಕೆಲಸ ಮುಂದುವರಿಸಿ.
ಎಂದು ನಕ್ಕು ನುಡಿದಳು. ಹೊರಡಲು ಮುಂದಾದಳು. ಬರೀ ಊಟ ತಿನ್ನಿಸಿ ಹೊರಟರೆ ಹೇಗೆ? ಊಟವಾದ ನಂತರ ನನಗೆ ಸಿಹಿ ತಿಂದು ಅಭ್ಯಾಸ. ಅವನೆಂದಾಗ ತಟ್ಟನೆ ತಿರುಗಿ ನೋಡಿದಳು. ಅವನ ಕಣ್ಣಲ್ಲಿದ್ದ ತುಂಟತನವನ್ನು ಕಂಡು ಆಶ್ಚರ್ಯ ಹುಡುಗಿಗೆ. ಏನು ಎಂಬಂತೆ ಹುಬ್ಬೇರಿಸಿದನು ರಾಮ್. ಈ ಅಭ್ಯಾಸ ಯಾವಾಗಿನಿಂದ ಎಂದಳು. ಮದುವೆ ಆದಾಗಿನಿಂದ ಎಂದವನ ಮುಖದಲ್ಲಿ ಒಂದಿನಿತೂ ನಗುವಿರಲಿಲ್ಲ. ಗಾಂಭೀರ್ಯ ತುಂಬಿದ ಮೊಗದಲ್ಲಿ ಕಂಡು ಕಾಣದ ತುಂಟತನದ ಛಾಯೆ. ಜಾಸ್ತಿ ಸಿಹಿ ತಿನ್ನಬಾರ್ದು, ಡಯಾಬಿಟಿಸ್ ಬರುತ್ತೆ. ದಿನಕ್ಕೆರಡು ಬಾರಿ ತಿಂದರೆ ಏನೂ ಆಗುವುದಿಲ್ಲವೇನೋ. ಯಾಕೆ ಸಿಹಿ ಕೊಡುವುದಕ್ಕೆ ಭಯ ಎಂದು ಮೈ ಮುರಿಯುತ್ತಾ ಎದ್ದು ನಿಂತನು. ಒಮ್ಮೆ ಬಾಗಿಲಿನತ್ತ ನೋಡಿದಳು ಕ್ಷಿತಿಜ. ಅವನ ಅನುಮತಿ ಇಲ್ಲದೆ ಅವನ ಕ್ಯಾಬಿನ್ಗೆ ಯಾರೂ ಬರುವುದಿಲ್ಲವೆಂದು ಗೊತ್ತಿದೆ. ಅವಳು ಉತ್ತರಕ್ಕಾಗಿ ಕಾಯುತ್ತಿದ್ದವನ ತುಟಿಯಲ್ಲಿ ತುಟಿ ಸೇರಿಸಿಬಿಟ್ಟಳು ಹುಡುಗಿ. ಕೆಲ ಕ್ಷಣ ದೀರ್ಘ ಚುಂಬನ. ಆ ಮತ್ತಿನಲ್ಲಿಯೇ ಕಳೆದು ಹೋಗಿದ್ದನು ಹುಡುಗ. ಅವನ ಕೈಗಳು ಮಡದಿಯ ನಡುವನ್ನು ಬಳಸಿದ್ದವು. ಅವನ ತುಟಿಗಳಿಗೆ ಮುಕ್ತಿ ಕೊಡುತ್ತಾ, ಸಿಹಿ ಸಾಕು ಬಿಡಿ, ಮನೆಯಲ್ಲಿ ನಿಮಗೋಸ್ಕರ ಭ್ರಷ್ಟಾನ್ನ ಕಾಯುತ್ತಿದೆ, ಸಂಜೆ ಬೇಗ ಬನ್ನಿ ಎಂದು ನಾಚುತ್ತಾ ನುಡಿದಳು. ಅಲ್ಲಿ ನಿಲ್ಲದೆ ಓಡಿಬಿಟ್ಟಳು. ಹಿಂದಲೆಯಲ್ಲೇ ಕೈ ಆಡಿಸಿ ನಕ್ಕವ ಕ್ಯಾಮರಾ ಫೋಟೇಜ್ ಡಿಲೀಟ್ ಮಾಡಿದ. ಅವನ ಕ್ಯಾಬಿನ್ನಲ್ಲಿ CC ಕ್ಯಾಮರಾವಿತ್ತಲ್ಲ. ಕತೆ ಮುಂದುವರಿಯುತ್ತದೆ.